ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ವತಿಯಿಂದ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರ್ತಾ ಇರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಇದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗ ಮೊನ್ನಿನ ದಿವಸ ಹೇಟ್ ಸ್ಪೀಚ್ ಒಂದು ಬಿಲ್ ತಂದಿದ್ದಾರೆ. ಆ ಬಿಲ್ ಮುಖಾಂತರ ತಮ್ಮೆಲ್ಲರಿಗೂ ಹೇಳಕ್ ಬಯಸ್ತೀನಿ, ದೇರ್ ಇಸ್ ಆಲ್ರೆಡಿ ಒನ್ ಬಿಲ್ 19 ಸೆಕ್ಷನ್ ಎ ಅಂಡ್ ಸೆಕ್ಷನ್ ಸಿ. ಅದ್ರಾಗ ಹೇಟ್ ಸ್ಪೀಚ್ ಯಾರು ಮಾಡ್ತಾರ ಅವ್ರಿಗೆ ಕೇಸ್ ಆಗಬೇಕು, FIR ಆಗ್ಬೇಕಂತ ಹೇಳಿ ಅದ್ರ ಮುಖಾಂತರ ಅದ್ರ ತಕ್ಕ ಇವತ್ತಿನ ತಕ್ಕ ಏನೇ ಕಾಂಗ್ರೆಸ್ ಅವರು ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಟಿಲೈಸ್ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಹೇಟ್ ಸ್ಪೀಚ್ನ ಕೇಸ್ FIR ಮಾಡ್ತಾ ಇದ್ದಾರೆ. ಅದರ ನಿಮಿತ್ತ ಹೈಕೋರ್ಟ್ನಾಗ ಸ್ಕ್ವಾಶ್ ಆಗಿ, ಸಿವಿಲ್ ಕೋರ್ಟ್ನಾಗ ಸ್ಕ್ವಾಶ್ ಆಗಿ ಬೇಲ್ ಸಿಗ್ತಾ ಇದೆ. ಅದಕ್ಕೆ ಅವ್ರಿಗೆ ಅದ್ರ ನಿಮಿತ್ತ ಅವ್ರಿಗೆ ತಾಳದ ಆಗಲಾಗ್ಯದ. ಅದಕ್ಕೆ ನಾ ಕೇಳಕ್ ಬಯತೀನಿ ಕಾಂಗ್ರೆಸ್ ಸರ್ಕಾರಿಗೆ, किसको खुश करना चाह रहे हैं? ये हेट स्पीच बल तಗೊಂಡು ಬಂದು आप किसको खुश करना चाह रहे हैं? किसका वोट बैंक के लिए करना चाह रहे हैं? ನಂಗೆ ಅನಿಸ್ತಾ ಇದೆ ಇವತ್ತು ಕರ್ನಾಟಕನಾಗ ಆಲ್ರೆಡಿ ಒಂದು ಲಿಸ್ಟ್ ಮಾಡ್ಯಾರ. ಆ ಲಿಸ್ಟ್ ಮುಖಾಂತರ ಎಲ್ಲರಿಗೆ ಯಾರ್ಯಾರು ಅರೆಸ್ಟ್ ಮಾಡ್ಬೇಕಂತಂತೇಳಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಮಾಡ್ಯಾರ. ವಿಶೇಷವಾಗಿ ಕಲಬುರಗಿನಾಗ ನಾವೊಂದಿಷ್ಟು ಜನನ್ನು ಹೆಸರು ಪಡ್ಕೊಂಡಾರ ಅವರು. ಯಾಕಂತಾರೆ ಅವ್ರ ವಿರುದ್ಧ ನಾವೆಲ್ಲ ಮಾತಾಡ್ಲಿಕ್ಕೆ ಸಿದ್ಧರಾಗಿದ್ವಿ ಅಂತ ಹೇಳಕ್ ಬಯಸ್ತೀನಿ. ಅದಕ್ಕೆ ಈ ಒಂದು ಬಿಲ್ಲಿಗ ನಾವು ಖಂಡಿಸ್ತೇವೆ. ಈ ಜಿಲ್ಲೆಯಲ್ಲಿ ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ತಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇಷ್ಟೇ ಕಾರಣ ಏನಂದ್ರೆ ದ್ವೇಷ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ. ಇದು ಯಾವುದೇ ಸಾಮಾಜಿಕ ಕಾರ್ಯಕರ್ತರು ಇರಬಹುದು, ಪಕ್ಷ ನಮ್ಮ BJP ಪಕ್ಷದವ್ರು ಇರಬಹುದು ಅಥವಾ ಯಾವುದೇ ಪಕ್ಷದವ್ರು ಇರಬಹುದು, ಸರ್ಕಾರದ ವಿರುದ್ಧ ಏನು ಮಾತಾಡಂಗಿಲ್ಲ, ಪತ್ರಕರ್ತರು ಕೂಡ ಮಾತಾಡಂಗಿಲ್ಲ. ಇಂಥ ಒಂದು ಏನು 1975ರಲ್ಲಿ ಅದಕ್ಕೆ ನಾವೆಲ್ಲರೂ ಕೂಡಿ BJP ಭಾರತೀಯ ಜನತಾ ಪಕ್ಷ ಕಲಬುರಗಿ ಇಡೀ ಕರ್ನಾಟಕದಾದ್ಯಂತ ರಾಜ್ಯಪಾಲರಿಗೆ ಒಂದು ವಿನಂತಿಸ್ಕೊಳ್ತೀವಿ, ಈ ಬಿಲ್ಲಿಗೆ ನೀವು ಸಹಿ ಮಾಡಬಾರ್ದು, ಯಾವುದೇ ಕಾರಣದಿಂದ ಈ ಬಿಲ್ಲು ಮಂಡನೆ ಆಗಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೀವಿ. ಏನಾದರೂ ಇದು ಮಂಡನೆ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಕಲಬುರಗಿ, ಇಡೀ ಕರ್ನಾಟಕ ಬಂದ್ ಮಾಡಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ದ್ವೇಷ ಭಾಷಣ ಕಾಯ್ದೆ ತಂದು ಸರ್ಕಾರದ ಸಚಿವರುಗಳೇ ದ್ವೇಷದ ಭಾಷಣ ಮಾಡ್ತಾರೆ. ಇದಕ್ಕೇನೆ ಅದರಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಿತಿ ಅಧ್ಯಕ್ಷರವರು, ಇವ್ರು ಪ್ರಿಯಾಂಕಾ ಖರ್ಗೆ ಅವರು RSS ಕಂಡ್ರೆ ದ್ವೇಷ ಕಾರ್ತಿರ್ತಾರ, ಅಂತವ್ರಿಗೆ ಸಮಿತಿ ಅಧ್ಯಕ್ಷರು ಮಾಡ್ಯಾರ. ಇನ್ನು BJP ಅವ್ರು ಕಂಡ್ರೆ ಮೊದಲೇ ಅವ್ರಿಗೆ ಉರಿತದ. ಒಂದು ಚಿತ್ತಾಪುರ ಭಾಷಣದಾಗ ಹೇಳ್ಯಾರ, BJP ಅವರು ಇಡೀ ಜಿಲ್ಲೆನಲ್ಲಿ ಒಂದು ತವಲು ನಾವು ಅವರು ಭಾಷಣ ಮಾಡ್ಲಾರ್ದಂಗ, ಅವ್ರು ಪ್ರತಿಭಟನೆ ಮಾಡ್ಲಾರ್ದಂಗ ನಾವು ಮಾಡೋಂಥ ಶಕ್ತಿ ನಂಬಲ್ಲಿ ಅಂತೇಳಿ ಅವಾಗೇ ಧಮಕಿ ಹಾಕೋದು, ಬೆದರ್ಸೋದು ಎಲ್ಲ ಮಾಡ್ತಾರ. ಅವ್ರು ಮಾಡಿದ್ರೆ ಅದು ಕಾನೂನು ಬರ್ತದ, ಅದು BJP ಅವರು ವಿರೋಧ ಮಾಡಿದ್ರೆ ಅದಕ್ಕೆ ಷಡ್ಯಂತ್ರ ರೂಪಿಸಿ ನಮ್ಮನ್ನೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಚೇರಿ ತಿರುಗಾಡಿಸ್ಬೇಕು. ಇವ್ರು ಮುಂದಿನ ಚುನಾವಣೆ ಒಳಗೆ ಬಗ್ ಬಡಿಬೇಕು. ಇವರಿಗೆ ಇವರು ಯಾರು ನಮ್ಮ ವಿರುದ್ಧ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಿಲ್ ಅನ್ನು ತರ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.